ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಸಚಿವ ರಾಜಣ್ಣ ಮಾತನಾಡಿದರು. ಆದರೆ ಈಗ ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಆಗಸ್ಟ್ ಕ್ರಾಂತಿಯೇ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಇವತ್ತು ವಿಧಾನಸೌಧದಲ್ಲಿ ಎಲ್ಲರೂ ಕೂಡ ತುಂಬ ಚಲನವಲನದಲ್ಲಿದ್ದರು. ಎಲ್ಲರೂ ಕೂಡ ಅವರವರ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿದ್ದರು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಒಂದು ಪ್ರಮುಖವಾದಂಥ ಸುದ್ದಿ ಬಂತು. ಸಚಿವ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಒಂದು ಸುದ್ದಿಯನ್ನು TV9 ಬ್ರೇಕ್ ಮಾಡ್ತು. ಮೊಟ್ಟ ಮೊದಲಿಗೆ ಬ್ರೇಕ್ ಮಾಡಿದಾಗ ಯಾರಿಗೂ ಕೂಡ ಅದರ ಅರಿವಿರಲಿಲ್ಲ ಅಥವಾ ಯಾರೂ ಕೂಡ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ನಂಬಿರಲಿಲ್ಲ. ಯಾಕೆಂದರೆ ಇನ್ನಿತರ ಮಾಧ್ಯಮಗಳಿರ್ಬೋದು ಅಥವಾ ಸಚಿವರೇ ಇರ್ಬೋದು, ನಿಜಕ್ಕೂ ಕೂಡ ಸಾಧ್ಯನಾ ಅಂತ. ಯಾವಾಗ ಈ ಸುದ್ದಿ ಇನ್ನಷ್ಟು ಕನ್ಫರ್ಮ್ ಆಯಿತು ಆಗಿನಿಂದಲೂ ಕೂಡ ಬೆಳವಣಿಗೆಯನ್ನು TV9 ನಿರಂತರವಾಗಿ ಫಾಲೋ ಮಾಡ್ತಾ ಇದೆ. ಇನ್ನು ಇವತ್ತಿನ ಸಚಿವರ ರಾಜೀನಾಮೆಗೆ ಏನು ಕಾರಣ, ಏನೆಲ್ಲ ಬೆಳವಣಿಗೆ ಆಗಿತ್ತು, ಅದರ ಇನ್ನಷ್ಟು ಇನ್ಸೈಡನ್ನು ಈ ಸುದ್ದಿಯಲ್ಲಿ ನೋಡೋಣ ಬನ್ನಿ. ಇದರಲ್ಲಿ ನಮ್ಮದು ಲೋಪ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮದೇ ಸರ್ಕಾರ ಇತ್ತು. ರಾಜಣ್ಣ ರಾಜೀನಾಮೆ, ರಾಜ್ಯ ರಾಜಕೀಯದಲ್ಲಿ ಸಂಚಲನ. ಸಿಎಂ ಭೇಟಿ ಆಗ್ತೀನಿ. ಈಗ ನೀವು ಏನೋ ಪೇಪರ್ ತೋರಿಸ್ತಾ ಇದ್ದೀರಲ್ಲ, ಅದು ಸಿಎಂ ನೋಡ್ತೀನಿ. ಸಚಿವ ಸ್ಥಾನಕ್ಕೆ KN ರಾಜಣ್ಣರಿಂದ ರಾಜೀನಾಮೆ ಸಲ್ಲಿಕೆ. ನೋಡ್ರಿ, ನಾವು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಳ್ಳೋನಲ್ಲ. ಕೂಡಲೇ ರಿಸೈನ್ ಕೊಡುವಂತೆ ಸೂಚಿಸಿದ್ದ ಹೈಕಮಾಂಡ್. ಯಾವ ವಿಚಾರಕ್ಕೆ ಹೈಕಮಾಂಡ್ ಅಪ್ಸೆಟ್ ಆಗಿದೆ ನನಗೆ ಹೆಂಗಪ್ಪ ಗೊತ್ತು, ಅವ್ರು ಹೇಳೋದು ತಾನೇ ಗೊತ್ತಾಗೋದು. ಕ್ರಾಂತಿ ಕ್ರಾಂತಿ, ಕಾಂಗ್ರೆಸ್ ಮನೆಯಲ್ಲಿ ಅಸಲಿ ಕ್ರಾಂತಿಯೇ ನಡೆದು ಹೋಗಿದೆ. ಈ ಮಹತ್ವದ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಕಂಪನ ಸೃಷ್ಟಿಸಿದೆ. ಸಚಿವ KN ರಾಜಣ್ಣ ಹೇಳಿದ್ದು ಸೆಪ್ಟೆಂಬರ್ ಕ್ರಾಂತಿ, ಆದರೆ ಕಾಂಗ್ರೆಸ್ ಮನೆಯಲ್ಲಿ ಇದೀಗಾಗಿರೋದು ಅಕ್ಷರಶಃ ಆಗಸ್ಟ್ ಕ್ರಾಂತಿ ನೋಡಿ. ಈ ಕ್ರಾಂತಿಗೆ ಕಾರಣವೇ ರಾಜಣ್ಣನೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು. ನೀವು ರಿಸೈನ್ ಮಾಡಿದ್ರಿ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಖಚಿತನಾ, ನಿಜಾನಾ? ಸಿಎಂನ ಭೇಟಿ ಆಗ್ತೀರಾ? ಸಿಎಂ ಭೇಟಿ ಆಗ್ತೀನಿ. ಈಗ ನೀವು ಏನೋ ಪೇಪರ್ ತೋರಿಸ್ತಾ ಇದ್ದೀರಲ್ಲ, ಅದು ಸಿಎಂ ನೋಡ್ತೀನಿ. ಈಗ ಏನು ವಿಚಾರ ಸರ್? ಮೊನ್ನೆ ಮಾತಾಡಿದ ವಿಚಾರಕ್ಕೆ ಯಾವ ವಿಚಾರದ ಏನೋ ಯಾರಿಗೆ ಗೊತ್ತ್ರಿ. ಅಯ್ಯೋ, ಹೌದು, ಕಾಂಗ್ರೆಸ್ನಲ್ಲಿ ಅಚ್ಚರಿಯ ಬೆಳವಣಿಗೆಯೇ ನಡೆದಿದೆ. ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಪ್ರಭಾವಿ ನಾಯಕ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಯಾರು ಅಂತೀರಾ? ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಆಗಿರೋ ಸಚಿವ ರಾಜಣ್ಣ ವಾಲ್ಮೀಕಿ ಸಮುದಾಯದ ನಾಯಕ ಕೂಡ ಹೌದು. ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೂ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದನ್ನ ಮೊದಲು ಬ್ರೇಕ್ ಮಾಡಿದ್ದೆ TV9. ಸಚಿವ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲಿ KN ರಾಜಣ್ಣನೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ನ ಅತ್ಯುನ್ನತ ಪದಾಧಿಕಾರವನ್ನು ಹೊಂದಿರುವಂತಹ ರಾಹುಲ್ ಗಾಂಧಿ ಅವರ ಬಗ್ಗೆನೇ ಮಾತನಾಡಿರುವಂಥದ್ದು. ಅಥವಾ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಟ್ರಿಗರ್ ಆಗಿದೆ ರಾಜಣ್ಣ ಅವರ ಹೇಳಿಕೆಯಿಂದ ಅನ್ನೋದು. ಈ ಮತಗಳ್ಳತನದ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ದು, ಆ ವಿಚಾರಕ್ಕೆ ಅಪ್ಸೆಟ್ ಆಗಿದೆ ಹೈಕಮಾಂಡ್? ಏನು ನನಗೆ ಹೆಂಗಪ್ಪ ಗೊತ್ತು, ಅವ್ರು ಹೇಳೋದು ತಾನೇ ಗೊತ್ತಾಗೋದು. ಯಾವ ಸೂಚನೆನೂ ಇಲ್ಲ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರನ್ನ ಅವರ ಕಚೇರಿಯಲ್ಲಿ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಈಗ KN ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಜ್ಯಪಾಲರು. ಇದನ್ನ ಮೊದಲು ಬ್ರೇಕ್ ಮಾಡಿದ್ದೆ TV9. KN ರಾಜಣ್ಣ ರಾಜೀನಾಮೆ ಅಂಗೀಕರಿಸಿದ ಸಿದ್ದರಾಮಯ್ಯ. ಅದ್ಯಾವಾಗ ರಾಜೀನಾಮೆಯನ್ನ KN ರಾಜಣ್ಣ ಕೊಟ್ಟರೋ ತಕ್ಷಣವೇ ಒಂದೊಂದಾಗಿ ಪ್ರಕ್ರಿಯೆಗಳು ನಡೆದವು. ಮೊದಲು ಸಿಎಂ ಸಿದ್ದರಾಮಯ್ಯಗೂ ರಾಜೀನಾಮೆ ಪತ್ರವನ್ನ ರಾಜಣ್ಣ ಸಲ್ಲಿಕೆ ಮಾಡಿದ್ರು. ವಿಧಾನಸೌಧದಲ್ಲಿ ಭೇಟಿಯಾಗಿ ಸಲ್ಲಿಕೆ ಮಾಡಿದ್ರು. ರಾಜೀನಾಮೆಯನ್ನ ಸಿಎಂ ಅಂಗೀಕಾರ ಮಾಡಿದ್ರು. ನಾನು ಅಧಿಕಾರಕ್ಕೆ ಅಂಟ್ಕೊಂಡಿಲ್ಲ ಎಂದ ರಾಜಣ್ಣ. ರಾಜೀನಾಮೆ ಕೊಡೋಕ್ಕೂ ಮುಂಚೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ KN ರಾಜಣ್ಣ, ನಾನು ಅಧಿಕಾರಕ್ಕೆ ಅಂಟ್ಕೊಂಡಿರೋನು ಅಲ್ಲ, ಯಾವುದೇ ಸನ್ನಿವೇಶ ಬಂದರೂ ಅದಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ತೀನಿ ಅನ್ನೋ ಮೂಲಕ ಒಂದರ್ಥದಲ್ಲಿ ನಾನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ರು. ನೋಡ್ರಿ, ನಾವು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಳ್ಳೋನಲ್ಲ, ಗೊತ್ತಾಯ್ತಾ? ಯಾವುದೇ ಸಿಚುಯೇಷನ್ ಬಂದ್ರು ಆ ಸಿಚುಯೇಷನ್ಗೆ ಏನ್ ತೀರ್ಮಾನ ತಗೋಬೇಕೋ ತಗೋತೀನಿ. ಇನ್ನು ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನೇ ಮಾಡಿದ್ರು. ಇದಕ್ಕೆ ಸ್ವಪಕ್ಷದವರೇ ಆದ KN ರಾಜಣ್ಣ, ನಮ್ಮಲ್ಲೂ ಕೆಲ ಸಮಸ್ಯೆ ಆಗಿದೆ ಅಂದಿದ್ರು. ಇದರ ಬಗ್ಗೆನೂ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜಣ್ಣ, ಮುಂದೆ ಕಾದು ನೋಡಿ ಅಂದಿದ್ದಾರೆ. ಯಾವ ವಿಚಾರಕ್ಕೆ ಹೈಕಮಾಂಡ್ ಅಪ್ಸೆಟ್ ಆಗಿದೆ ನನಗೆ ಹೆಂಗಪ್ಪ ಗೊತ್ತು, ಅವ್ರು ಹೇಳೋದು ತಾನೇ ಗೊತ್ತಾಗೋದು. ಅವ್ರು ಹೇಳಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಇನ್ನು ಯಾರು ಮಾತಾಡಿಲ್ಲ ಹೈಕಮಾಂಡ್ ಇದ್ದ ಮಾತಾಡಿ. ಈಗ ಸುರ್ಜೇವಾಲಾ ಅವ್ರ ಬಗ್ಗೆ ನೀವು ನೇರವಾಗಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ ಸರ್, ಅದು ಕೂಡ ಕಾರಣ ಆಗಿರ್ಬೋದು. ಏನಂತ ಮಾಡಿದ್ರು ಅಂದ್ರೆ ಶಾಸಕರ ಸಭೆ ಮಾಡುವಂಥದ್ದು ಎಷ್ಟು ಸರಿ, ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನೀವು ನೇರವಾಗಿ ಎತ್ತಿದ್ರಿ, ಅದು ಕೂಡ ಕಾರಣ. ಉತ್ತರ ಹೇಳ್ತೀರಿ ಸಂಜೆ ಒಳಗಡೆ.
ಲೋಕಸಭಾ ಚುನಾವಣೆ ವೇಳೆ ನಮ್ಮ ಸರ್ಕಾರವೇ ಇತ್ತು, ಆ ರೀತಿ ಲೋಪ ಏನಾದ್ರೂ ಇದ್ರೆ ಸರಿಪಡಿಸಿಕೊಳ್ಳಬಹುದಿತ್ತು ಅಂದಿದ್ದಾರೆ ಅಂತ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ರು. ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು, ಆ ಥರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ರಾಜಣ್ಣ ರಾಜೀನಾಮೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದ ಸಿಎಂ. ಇನ್ನು ಅತ್ಯಾಪ್ತ ರಾಜೀನಾಮೆ ಕೊಟ್ಟಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಘಾತ ವ್ಯಕ್ತಪಡಿಸಿದ್ದಾರೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಎದುರೇ ಆಘಾತ ವ್ಯಕ್ತಪಡಿಸಿದ್ದಾರಂತೆ. ಏನಪ್ಪಾ ಹೀಗೆಲ್ಲ ಆಗಿದೆ ಅಂದಿದ್ದಾರಂತೆ. ಮತ್ತೊಂದ್ ಕಡೆ ರಾಜಣ್ಣ ರಾಜೀನಾಮೆ ಕೊಡ್ತಿದ್ದಂತೆ ಸಿಎಂ ಕಚೇರಿಗೆ ಡಿಸಿಎಂ ಡಿಕೆಶಿ ಆಗಮಿಸಿದ್ರು. ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ತೆರಳಿದ್ರು. ಆದ್ರೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಸಿಎಂ ಭೇಟಿಗೆ ಕೆಎನ್ ರಾಜಣ್ಣ ತೆರಳುವಾಗ ಅಭಿಮಾನಿಗಳು ರಾಜಣ್ಣ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ರು. ಲಿಫ್ಟ್ ನಲ್ಲಿ ಜೈಕಾರ ಹಾಕಿದ್ರು. ಸಿದ್ದರಾಮಯ್ಯ ಅತ್ಯಾಪ್ತ ಆಗಿರೋ ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮುಂದೆ ಮತ್ತಷ್ಟು ಬೆಳವಣಿಗೆ ನಡೆಯೋದು ದಟ್ಟ ಆಗಿದೆ. ಪ್ರಮೋದ್, ಟಿವಿ9 ಬೆಂಗಳೂರು.